ವೆಲ್ಕಮ್ ಟು ಸರೋಜಾಸ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾನು ಈ ದಿನ ನಿಮಗೆ ಪಾದಗಳನ್ನ ಅಂದವಾಗಿಸುವಂತಹ, ಚೆಂದವಾಗಿಸುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೋಮ್ ರೆಮಿಡಿಯನ್ನು ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ನಾನು ಇಲ್ಲಿ ಒಂದು ಅರ್ಧ ಹೋಳಿನ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಅನ್ನೋದು ನಿಮ್ಮ ಪಾದಗಳನ್ನ ವೈಟಾಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಇರೋ ಕಾರಣದಿಂದಾಗಿ ನಿಮ್ಮ ಪಾದಗಳಿಗೆ ಒಂದು ರೀತಿ ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತೆ. ನಂತರ ನಿಮ್ಮ ಪಾದಗಳು ತುಂಬ ಗ್ಲೋಯಿಂಗ್ ಆಗಿ, ನಂತರ ನಿಮ್ಮ ಪಾದಗಳಲ್ಲಿ ಎಷ್ಟೇ ಸನ್ ಟ್ಯಾನ್ ಆಗಿದ್ರೂ ಸಹ ಕೂಡ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಲೆಮನ್, ಅಂದರೆ ನಿಂಬೆಹಣ್ಣು ಅನ್ನೋದು. ನೋಡಿ, ಇದನ್ನು ಕ್ಲೀನಾಗಿ ನಾನು ಅರ್ಧ ಹೋಳಿನ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. 2 ಪಾದಗಳಿಗೆ ಸಾಕಾಗುತ್ತೆ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ. ಇದನ್ನು ಬೇಕಾದರೆ ನೀವು ಕೈಗೂ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು, ಕೈಗೂ ಬೇಕಂದರೆ ನೀವು ಒಂದು ನಿಂಬೆಹಣ್ಣನ್ನು ಯೂಸ್ ಮಾಡಬೇಕಾಗತ್ತೆ. ನಂತರ ನಾನು ಇಲ್ಲಿ ಒಂದು ಅರ್ಧ ಗಾತ್ರದ ಒಂದು ಟೊಮ್ಯಾಟೊ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜ್ಯೂಸ್ ಮಾತ್ರ, ಅದರಲ್ಲಿರುವಂತಹ ರಸ ಮಾತ್ರ ನಮಗೆ ಬೇಕಾಗತ್ತೆ. ಈ ಟೊಮ್ಯಾಟೊನಲ್ಲೂ ಸಹ ಕೂಡ ವಿಟಮಿನ್ ಸಿ ಅನ್ನೋ ಅಂಶ ಇರುತ್ತೆ. ಇದು ಸಹ ನಿಮ್ಮ ಪಾದಗಳು ತುಂಬ ವೈಟ್ಗಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಿಮ್ಮ ಪಾದಗಳಿಗೆ ತೇವಾಂಶವನ್ನು ಒದಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಟೊಮ್ಯಾಟೊ ಹಣ್ಣು ಅನ್ನೋದು. ನೋಡಿ, ನಂತರ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ತಗೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಸೇರಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ, ಅಂದರೆ ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಮಿಶ್ರಣನ ನೀವು ವೀಕ್ಲಿ ಒಂದು ಬಾರಿನಾದರೂ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಪಾದಗಳು ಅನ್ನೋದು. ನಿಮ್ಮ ಪಾದಗಳಲ್ಲಿ ಎಷ್ಟೇ ಧೂಳು, ಪೊಲ್ಯೂಷನ್, ನಂತರ ಸನ್ ಟ್ಯಾನ್ ಆಗಿದ್ರೂ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ಅಥವಾ ಬ್ಯೂಟಿ ಟಿಪ್ಸ್ ಅನ್ನೋದು ನಿಮ್ಮ ಪಾದಗಳಿಗೆ ಮೆರುಗನ್ನು ನೀಡುತ್ತೆ. ಅಲ್ಲದೆ ನಿಮ್ಮ ಪಾದಗಳ ಮಾಯ್ಶ್ಚರೈಸಿಂಗ್ ಅನ್ನೋದು ಕಾಪಾಡುತ್ತೆ. ನೋಡಿ, ಇದನ್ನು ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ನೋಡಿ, ನಾನು ಇಲ್ಲಿ ಸ್ವಲ್ಪ ಕಾಟನ್ನ ತಗೊಂಡಿದ್ದೀನಿ. ಆ ಕಾಟನ್ನ ಅದರಲ್ಲಿ ಡಿಪ್ ಮಾಡಬೇಕಾಗತ್ತೆ. ಡಿಪ್ ಮಾಡಿ ನಿಮ್ಮ ಪಾದಗಳ ಮೇಲೆ ನೋಡಿ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನಾಗಿ ನಿಮ್ಮ ಪಾದಗಳಿಗೆ ನೋಡಿ ಈ ರೀತಿ 1 ಅಥವಾ 2 ಲೇಯರ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ವಾರಕ್ಕೆ 1 ಬಾರಿ ಮಾಡಿದ್ರೆ ಸಾಕಾಗುತ್ತೆ. ಅಥವಾ ನಿಮಗೆ ಇನ್ನೂ ಟೈಮ್ ಇದ್ದರೆ, ಅಕಸ್ಮಾತ್ ನಿಮ್ಗೆ ಇನ್ನೂ ವೈಟಾಗಬೇಕು ನಿಮ್ಮ ಪಾದಗಳು ಅಂದರೆ ವಾರಕ್ಕೆ 2 ಅಥವಾ 3 ಬಾರಿ ಸಹ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ನಿಮ್ಮ ಪಾದಗಳು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಆಗಿ ಕಾಣುತ್ತೆ. ನಂತರ ಮಾಯ್ಶ್ಚರೈಸಿಂಗ್ ಸಹ ಕೂಡ ಕಾಪಾಡುತ್ತೆ. ನಿಮ್ಮ ಪಾದಗಳು ಮೆರುಗಾಗಿ ತುಂಬ ಅಂದವಾಗಿ ಕಾಣಿಸುತ್ತೆ ಈ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿಯಿಂದ. ನೋಡಿ, ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗತ್ತೆ. ಕ್ಲೀನಾಗಿ ಈ ರೀತಿ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಬೇಕಾಗತ್ತೆ. ಇಲ್ಲ ಅಂದರೆ ಅದು ಕ್ಲೀನಾಗಿ ಡ್ರೈ ಆಗಿ, ಇಲ್ಲಾಂದರೆ 10 ಅಥವಾ 15 ನಿಮಿಷ ಕ್ಲೀನಾಗಿ ಅದನ್ನು ಒಣಗೋದಕ್ಕೆ ಬಿಟ್ಟು ನಂತರ ನೀವು ಆರಾಮಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಪಾದಗಳು ತುಂಬ ಮೆರುಗಾಗಿ ತುಂಬಾ ಅಂದವಾಗಿ ಕಾಣಿಸುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.